Welcome to Nighty Collection. So many beautiful nighties. I want this pink one. A perfect choice. ಅಯ್ಯೋ ದೇವ್ರಿ, ಇವತ್ತೇನ ಒಂದ್ ಹುಟ್ಟು ಹುಳ ಇಲ್ಲ ಅಂಗಡಿ ಕಡೆ. ಹಾ, ಏನಾದ್ರೂ ಜನ ನೈಟಿ ಹಾಕೊಂಡದ ಮರ್ತು ಬಿಟ್ರ ಮತ್ತೆ. ಇವತ್ ನೋಡಿದ್ರ ನನ್ನ ಹೆಂಡತಿ ಹೊಸ ತರದ ನೈಟಿ ಬಂದಾವ್ರಿ ಡಿಸೈನ್ದು, ಅದನ್ನ ತಗೊಂಬರ್ರಿ ಅಂತಂದಾಳ. ಹಾ, ಹೊಸ ನೈಟಿ ಏನ ಡಿಸೈನ್ ಅದು ಬಂದಾವು. ಮೊದ್ಲನ ಬೋಣಿಗೆ ಆಗ್ಲಾರ್ದ ನನ್ನ ಹೆಂಡತಿ ಕೊಟ್ಬಿಡ್ಲ ನಾನು. ಯಾರ ಬರ್ಲಿ ಗಿರಾಕಿ ಅಂತ ಕಾಯಕತ್ತೀನಿ, ಯಾರು ಬರವಲ್ರಲ್ಲಪ್ಪ. ಇವತ್ತಿನ ಎದ್ದಿರ ಬೆಳಗಿನ ಸರಿ ಇಲ್ಲ. ಏನಾದ್ರೂ ನನ್ನ ಮುಖ ನೋಡಿದ್ನ, ನನ್ನ ಹೆಂಡತಿ ಮುಖ ನೋಡಿದ್ನ ಇವತ್ತು ನಾನು ಬೆಳಿಗ್ಗೆದ್ದು. ನನಗನ್ಸುತ್ತ ನನ್ನ ಮುಖ ನೋಡಿದ್ರ ಗಿರಾಕಿಗಳು ಬಾಳ ಬಂದಿರೋದು. ನನಗನ್ಸುತ್ತ ನನ್ನ ಹೆಂಡತಿ ಮುಖನ ನೋಡಿನಂತ. ಇಲ್ಲಿ ಯಾರೋ ಒಬ್ಬ ಗಿರಾಕಿ ಹೊಂಟಾನ. ಅವ್ನು ಹೇಳ್ಕೊಂಬಿಡ್ಲೇನ? ಸರ್ ಬರ್ರಿ, ಸರ್ ಬರ್ರಿ 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 ಬರ್ರಿ, ನೋಡ್ರಿ ಎಂತೆಂತ ನೈಟಿಗಳು ಬಂದವು. ಬರ್ರಿ ಸರ. ಇವ್ ಯಾವಲೆ ಉತ್ಸುಳ ಮಗ, ನಾನು ಏನಾರ ನೈಟಿ ಬೇಕಂತ ಹೇಳೇನ ನಿಮ್ಗೆ? ಹಿಂಗೆ ಕರೆಕತ್ತಾನ. ಏ ಬೇಡ ಬೇಡಪ್ಪ ನಮ್ಮ ನೈಟಿ. ಅಲ್ಲ ಸರ್ ಬರ್ರಿ ಸರ, ಬರ್ರಿ ನೈಟ್ ತಗೋ ಬರ್ರಿ. 3 ತಗೊಂಡ್ರೆ 1 ನೈಟಿ ಫ್ರೀ ಐತಿ. ಬರ್ರಿ ಸರ ಬರ್ರಿ, ನಿಮ್ಮ ಹೆಂಡತಿನ ಖುಷಿನೋ ಖುಷಿ, ಹಂಗೆ ಖುಷಿ ಪಡ್ತಾರೆ ಈ ನೈಟಿಗಳು ನೋಡಿದ್ರೆ. ಬರ್ರಿ ಸರ ಬರ್ರಿಪ್ಪ. ಬೋಣಿಗಿನ ಆಗಿಲ್ರಿ ಸರ, ನಿಮ್ಮ ಕೈ ಇಡ ಬರ್ರಿ ಸರ, ಬೋಣಿಗಿರ ಮಾಡ್ಬರ್ರಿ. ಉತ್ಸುಳೆ ಮಗ ಅಂಗಡಿಯವ ನೈಟ್ ತಗೋ ಬರ್ರಿ, 3 ತಗೊಂಡ್ರೆ 1 ಫ್ರೀ ಅಂತ ಹೇಳಕತ್ತಾನ. ನಾನು 4 ಕೊಡಪ್ಪ, ನಾನು ಮೊದ್ಲು ಬೋಣಿಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ತಗೊಂಡು ಎಸ್ಕೇಪ್ ಆಗ್ಬಳ್ಳನ. ಹಂಗ ನನ್ನ ಹೆಂಡತಿಗೂ ಖುಷಿ ಆಗ್ಬಿಡ್ತ, ನನ್ನ ಗಂಡ ನೈಟಿ ತಗೊಂಡ್ ಬಂದಾನ ಅಂತ. ಹೆಂಗೈತಿ ಏಡ್ಯಾ? ಏನು ವಿಷಯ ಮಾಡಕತ್ತೀರಿ ಸರ? ಬರ್ರಿ ಬರ್ರಿ. ನೋಡ್ರಿ ಸರ, ಎಂತ ನೈಟ್ ಇದಾವು. ನಾನು ಫಾರಿನ್ನಿಂದ ಎಲ್ಲ ತರಿಸ್ಕೊಂಡಿನ್ರಿ ನೈಟಿನ. ನಿಮ್ಮ ಹೆಂಡತಿ ನೋಡಿದ್ರೆ ಈ ನೈಟಿಗಳಿಗೆ ತಂದಿರಲ್ಲ ಅಂತ ಖುಷಿನೋ ಖುಷಿ ಪಡ್ತಾರೆ. ನೋಡ್ರಿ ನೋಡ್ರಿ ಯಾವ್ದು ಬೇಕಂತ ಆರಿಸ್ಕೊರಿ. ಹೌದು, ಈ ಗೊಂಬಿ ನೋಡು ಎಷ್ಟು ಚಂದ ಐತಿ. ಇದು ನೈಟಿ ಹಾಕೊಂಡ್ಬಿಟ್ಟೈತಿ. ನಮ್ಮ ಗಿರ್ಚಿಗನ ಈ ನೈಟಿ ತಗೊಂಡ್ಬಿಡ್ಲೇನ? ಹಂಗೆ ಗೊಂಬಿ 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 ನಿನ್ನ ಮುದ್ದಾಡಬೇಕು ನರಗೊಂಬೆ ಅಂತ ನಮ್ಮ ಗಿರ್ಜಿ ಜೊತೆ ಡ್ಯೂಯೆಟ್ ಸಾಂಗ್ಗೆ ಹಾಡ್ಬೋದು. ಇನ್ನ ಏನು ಯೋಚನೆ ಮಾಡಾಕ್ತೀರಾ ಸರ್? ಹೇಳಿ, ನಾನೇ ಆರಿಸ್ಕೊಡ್ತೀನಿ. ಹೇಳಿ ಸರ್, ನಿಮ್ಮ ಹೆಂಡತಿಗೆ ಯಾವ ಸೈಜ್ ನೈಟಿ ಬೇಕು? ನನ್ನ ಹೆಂಡತಿಗೆ ಯಾವ ಸೈಜ್ ನೈಟಿ ತಗೊಳ್ಳಿ? ಅಣ್ಣ ಸೈಜ್ ಏನು ಬೇಡ ಅಣ್ಣ. ನಿನ್ನೆ ಹಾಕಿದ್ಲು ನಮ್ಮ ಹೆಂಡತಿ ನೈಟಿ, ಅದು ನಮ್ಮನೆ ಫ್ಯಾನ್ ಕೂಡ ಸುತ್ತಕ್ಕೆ ಭಯಪಡ್ತಿತ್ತು. ಅಂಥ ನೈಟಿ ಹಾಕೊಂಡ್ಬಂದಿದ್ಲು. ಅದಕ್ಕಿಂತ ಚಿಕ್ಕದಾದ್ರೆ ಸಾಕು, ಅಂಥ ನೈಟಿ ಕೊಡೋಣ. ಹಂಗಂದ್ರೆ ನಿಮ್ಮ ಮಿಸ್ಸಸ್ ನಿನ್ನೆ ನೈಟಿ ಹಾಕೊಂಡಿದ್ದು ಗೋಣಿ ಚೀಲದ ನೈಟಿ ಥರ ಇತ್ತನ್ರಿ. ಸರ್ ಇಲ್ಲೊಂದು ನೈಟಿ ತೋರಿಸ್ತೀನಿ ರೀ. ನಿಮ್ಮಂತ ಗಂಡಂದಿಗೋಸ್ಕರ ಸ್ಪೆಷಲ್ ಸೇಫ್ ನೈಟಿ ಬಂದಿದೆ ಸರ್. ಹೌದಾ? ಏನ್ ಸ್ಪೆಷಲು ಸರ್? ಆಶ್ಚರ್ಯ ಪಡೋದು ಏನೂ ಇಲ್ಲ ಸರ್, ಅದರಲ್ಲಿ GPS ಇದೆ ಸರ್. ನೈಟಿ ಎಲ್ಲಿ ಹರಡುತ್ತೆ ಅಂತ ಮೊಬೈಲ್ನಲ್ಲಿ ಗೊತ್ತಾಗುತ್ತೆ ಸರ್. ಹೌದಾ? ಅಂತ ನೈಟಿಗಳು ಬಂದಾವ? ಹೌದು ಸರ್, ನೋಡಿ ಒಂದ್ಸತಿ ಖರೀದಿ ಮಾಡ್ಕೊಂಡು ನೈಟಿ ತಗೊಂಡು ಹೋಗ್ರಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ರೀ ರೀ, ಈ ನೈಟಿ ಅಂಗಡಿಲಿ ನೀವೇನ್ ಮಾಡಕತ್ತೀರಿ? ಹೌದು, ಇಷ್ಟ ಗಾಬರಿಯಾಗಿ ನಿಂತೀರಿ. ಅದು ಗಿರಿಜಿ ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತಂತ ಬಂದೆ ಕಣೆ. ಹೌದು, ನೀನ ಇಲ್ಲಿ? ಇನ್ನೇನ್ರಿಪ್ಪ, ಮಾರ್ಕೆಟ್ಗೆ ಹೋಗಬೇಕಾಗಿತ್ತು, ಅದಕ್ಕೆ ಹೊಂಟಿದ್ದೆ. ನಿಮ್ಮನ್ನ ಹೊರಗಿಂದ ನೋಡಿದೆ. ಇದೇನಿದು ನಮ್ಮ ಬೋಳ್ಗುಂಡ ಹಸ್ಬೆಂಡು ಇಲ್ಲಿ ಯಾಕೆ ಬಂದಿದ್ದೈತಿ ನೈಟಿ ಅಂಗಡಿಯಾಗ ಅಂತ ಬಂದೆ ನೋಡ್ರಿ ಒಳಗ. ಬಾಯಿ ಮುಚ್ಚ್ರಿ, ಬಾಯಿಗೆ ಏನಾದ್ರು ನೋಡಕ್ ಹೋಗಿ ಹೊರಗೆ ಬಂದಿತ್ತು. ಮುಚ್ಚ್ರಿ ಬಾಯ್ನ. ರೀ ಏನ್ ಮಾಡ್ರಿ? ನೈಟಿ ಖರೀದಿ ಮಾಡಿದ್ರೇನ? ಇರೇ 1 ನಿಮಿಷ. ಅಣ್ಣರ ಯಾವ ನೈಟಿ ಕೊಳ್ರಿ? ಅಣ್ಣರ ಯಾವ ಕಲರ್ ನೈಟಿ ಕೊಳ್ಳಿರಿ? ಅದು ಅಣ್ಣ ಡಾರ್ಕ್ ಕಲರ್ ಕೊಡಿ, ರಾತ್ರಿ ಕಾಣಬಾರ್ದು ನೋಡ್ರಿ, ಅಂತ ಕಲರ್ ಕೊಡ್ರಿ. ಅಂತ ಕಲರಾ? ರೀ ಏನ್ ಹೇಳ್ತಾ ಇರೋದು ಅವ್ರಿಗೆ?
ಈ ಅಣ್ಣ ಕೇಳಿದ್ರು ಎಂತ ಕಲರ್ ಕೊಳ್ಳಿರಿ ನೈಟಿನ ಅಂತಂದ್ರು. ಅದಕ್ಕೆ ನಾ ಹೇಳಿದೆ ನನ್ನ ಹೆಂಡತಿ ಸೌಂದರ್ಯಕ್ಕೆ ಯಾವ ಕಲರ್ ಹಾಕಿದ್ರು ಚೆನ್ನಾಗಿ ಕಾಣ್ತಾಳ್ರಿ, ಅದಕ್ಕೆ ಚೆನ್ನಾಗಿರೋ ಕಲರ್ ಏನು ಬೇಡ, ನೀವು ಕೊಡ್ರಿ ಅದೊಳಗೆ ಸೂಟ್ ಆಗುತ್ತೆ ಅಂತಂದೆ. ಸಾಕ್ರಿ ಅಂಗಡಿಯವರ ನಕ್ಕಿದ್ದು. ಸರಿ, ಇನ್ನು ಮುಂದೆ ನಾನು ನೈಟಿ ಕೊಳ್ಳೋಕೆ ನಿಮ್ಮನ್ನೇ ಕರ್ಕೊಂಡೋಗ್ತೇನೆ. ಏನಂತೀರಿ ಬೋಳ್ಗುಂಡ ಹಸ್ಬೆಂಡ್? ಅಯ್ಯೋ ದೇವ್ರೇ, ಇದಕ್ಕಿಂತ EMI ಕಟ್ಟೋದು ಸುಲಭ.